ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ಸ್. ಕ್ಯಾಪ್ಟನ್ಗಳಾಗಿ ಬ್ಯಾಟರ್ಗಳಾಗಿ ತಮ್ಮದೇ ಹೆಜ್ಜೆ ಗುರುತನ್ನು ಮೂಡಿಸಿದವರು. ಆದರೆ ಈಗ 2027ರ ಏಕದಿನ ವಿಶ್ವಕಪ್ನಲ್ಲಿ ಅವರನ್ನು ಆಡಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಪರ ವಿರೋಧ ಇದ್ದೇ ಇದೆ. ರಿಯಾಲಿಟಿ ಏನಂದರೆ ಇವರಿಬ್ಬರು ಕೂಡ ತಂಡದಲ್ಲಿ ಇರೋದು ಭಾರತಕ್ಕೆ ಪ್ಲಸ್ ಆಗಲಿದೆ. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಗೆ ಇರುವಂಥ ಅನುಭವ, ಫಿಟ್ನೆಸ್ ಲೆಕ್ಕ ಹಾಕಿದರೆ ಇವರಿಬ್ಬರು ಕೂಡ ಭಾರತ ಪರ ಆಡಲೇಬೇಕು. ಆದರೆ ಇನ್ನೊಂದಷ್ಟು ಜನ ಭವಿಷ್ಯದ ದೃಷ್ಟಿಯಿಂದ ಯಂಗ್ ಟೀಮ್ ಕಟ್ಟೋಕೆ ಅವಕಾಶವನ್ನು ಕೊಡಬೇಕು, ಇವರಿಬ್ಬರು ಆಡೋದು ಬೇಡ ಅಂತಿದ್ದಾರೆ. ಪ್ಲಸ್ ಮೈನಸ್ ಅಂತ ಎಲ್ಲ ಅನಾಲಿಸಿಸ್ ಮಾಡಿದರೆ ಇವರಿಬ್ಬರೇ ಭಾರತ ಕಪ್ ಗೆಲುವಿನ ಅತಿ ದೊಡ್ಡ ಭರವಸೆ ಅನ್ನೋದನ್ನು ಕೂಡ ಇಲ್ಲಿ ಮುಚ್ಚಿಡೋಕ್ಕಾಗಲ್ಲ. ಕಠಿಣ ಪಿಚ್ಗಳಲ್ಲಿ ವಿಶ್ವಕಪ್ ಆಡಲು ರೋಕೋ ಬೇಕೇ ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ 2027ರ ಏಕದಿನ ವಿಶ್ವಕಪ್ 3 ರಾಷ್ಟ್ರಗಳ ಆತಿಥ್ಯದಲ್ಲಿ ನಡೆಯಲಿದೆ. ದಕ್ಷಿಣ ಆಫ್ರಿಕಾ, ನಮೀಬಿಯಾ ಹಾಗೆ ಜಿಂಬಾಬ್ವೆ ಆತಿಥ್ಯವನ್ನು ವಹಿಸ್ತಾ ಇವೆ. 24 ವರ್ಷಗಳ ಬಳಿಕ ಏಕದಿನ ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸಿರುವಂಥ ಆಫ್ರಿಕಾ ಖಂಡದ 3 ದೇಶಗಳ 12 ಸ್ಟೇಡಿಯಂಗಳಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿವೆ. ಮುಂದಿನ ವರ್ಷ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳಲ್ಲಿ ನಡೆಯಲಿರುವಂಥ ಈ ಹೈ ವೋಲ್ಟೇಜ್ ಟೂರ್ನಿಯಲ್ಲಿ ಒಟ್ಟಾರೆಯಾಗಿ 14 ದೇಶಗಳು ಕಾಂಪೀಟ್ ಮಾಡ್ತಾ ಇವೆ. ಇಂಥ ಬಿಗ್ ಟೂರ್ನಮೆಂಟ್ನಲ್ಲಿ ರೋಕೋ ಆಡೋದೇ ಬೆಟರ್ ಇದೆ. ಯಾಕೆ ಅನ್ನೋದನ್ನ ನೋಡ್ತಾ ಹೋಗೋಣ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾ ಪಿಚ್ಗಳಲ್ಲಿ ವಿಶ್ವಕಪ್ ಆಯೋಜನೆ ಮಾಡುವಂಥದ್ದು. 2027ರ ಏಕದಿನ ವಿಶ್ವಕಪ್ 3 ರಾಷ್ಟ್ರಗಳಲ್ಲಿ ನಡೀತಾ ಇದೆ. 3 ರಾಷ್ಟ್ರಗಳು ಆತಿಥ್ಯವನ್ನು ವಹಿಸಿದ್ದು ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದಂಥ ಕಠಿಣ ಪಿಚ್ಗಳಲ್ಲಿ ಆಡೋಕೆ ಭಾರತ ಪರ ಅನುಭವಿ ಆಟಗಾರರು ಅಂದರೆ ಅದು ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ. ಇವರಿಬ್ಬರು ಕೂಡ ಸಾಕಷ್ಟು ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿ ಜೊತೆಗೆ ಬ್ಯಾಟರ್ಗಳಾಗಿ ವಿದೇಶಗಳಲ್ಲೂ ಕೂಡ ಅದ್ಭುತವಾದಂಥ ಯಶಸ್ಸನ್ನು ಕಂಡಿರೋದ್ರಿಂದ ಆಯಾ ಪಿಚ್ಗಳಲ್ಲಿ ಆಡೋಕೆ ಇವರಿಬ್ಬರು ಕೂಡ ಬೆಸ್ಟ್ ಸೆಲೆಕ್ಷನ್ ಆಗ್ತಾರೆ. ಹಾಗೆ ಹಿರಿಯ ಆಟಗಾರರ ಮಾರ್ಗದರ್ಶನ ಭಾರತ ತಂಡಕ್ಕೆ ಅತಿ ಮುಖ್ಯವಾಗುತ್ತೆ. ಸೊ ಇಲ್ಲಿ ಕ್ರಿಕೆಟ್ನಲ್ಲಿ ಗೆಲ್ಲೋಕೆ ಎಲ್ಲ ಮೈಂಡ್ ಸೆಟ್ಗಳ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಯಾವ ಟೈಮಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಬ್ಯಾಟಿಂಗ್ ಅಂತ ಬಂದಾಗ ಅಥವಾ ಬೌಲಿಂಗ್ ಅಂತ ಅಂದಾಗ ಸೊ ಫೀಲ್ಡಿಂಗ್ ಸೆಟ್ ಮಾಡೋದ್ರಲ್ಲೂ ಕೂಡ ಹಿರಿಯ ಆಟಗಾರರ ಎಕ್ಸ್ಪೀರಿಯನ್ಸ್, ಅವರ ಅನುಭವ ಜೊತೆಗೆ ಅವರ ಮಾರ್ಗದರ್ಶನ ತುಂಬಾನೇ ಮುಖ್ಯ ಆಗುತ್ತೆ. ಸೊ ರೋಕೋ ಆಡೋದ್ರಿಂದ ಇಡೀ ತಂಡ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಇರುತ್ತೆ. ಹಾಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಫಿಟ್ನೆಸ್ನಲ್ಲಿ ಪಾಸ್ ಆಗಿರುವಂಥದ್ದು. ಸೊ ಇವರಿಬ್ಬರು ಕೂಡ 39-40 ವರ್ಷ ಆಗ್ತಾ ಬಂದರೂ ಕೂಡ ವಿಶ್ವಕಪ್ ವೇಳೆಗೆ ಆ ಮಟ್ಟಿಗೆ ವಿಶ್ವಕಪ್ಪನ್ನು ಆಡ್ತೀವಿ ಎನ್ನುವಷ್ಟರ ಮಟ್ಟಿಗೆ ತಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆ ICC ಟೂರ್ನಮೆಂಟ್ಗಳಲ್ಲಿ ಪ್ರೆಷರ್ ನಿಭಾಯಿಸೋದ್ರಲ್ಲಿ ನಿಸ್ಸೀಮರು. ಇವರಿಬ್ಬರು ಕೂಡ ಸಾಕಷ್ಟು ICC ಟೂರ್ನಿಗಳಲ್ಲಿ ಆಡಿದ್ದಾರೆ. ಎಂಥ ಪ್ರೆಷರ್ ಸಿಚುಯೇಷನ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿರ್ತಾರೆ. ಈವನ್ ಬ್ಯಾಟರ್ ಆಗಿರ್ಬೋದು ಅಥವಾ ಕ್ಯಾಪ್ಟನ್ ಆಗಿರ್ಬೋದು, ಎರಡೂ ಥರದ ಸಿಚುಯೇಷನ್ಗಳನ್ನ ನೋಡೇ ಇರ್ತಾರೆ. ಸೊ ಹಾಗಾಗಿ ಯಾವ ಟೈಮಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದು ಇವರಿಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಈ ವಿಚಾರದಲ್ಲೂ ಕೂಡ ಭಾರತಕ್ಕೆ ಇವರಿಬ್ಬರ ಆಗಮನ ಅಥವಾ ಉಪಸ್ಥಿತಿ ತುಂಬಾ ಮುಖ್ಯವಾಗುತ್ತೆ. ಹಾಗೆ ಏಕದಿನ ಮಾದರಿಯಲ್ಲಿ ಇಂದಿಗೂ ಕೂಡ ಭಾರತದ ಅತ್ಯಂತ ನಂಬಿಕಸ್ಥ ಬ್ಯಾಟರ್ಗಳು. ಸೊ ಇಲ್ಲಿ ಎಲ್ಲಕ್ಕಿಂತ ಅನುಭವ ಇದೆ, ಫಿಟ್ನೆಸ್ ಇದೆ ಅನ್ನೋದು ಎಲ್ಲದಕ್ಕಿಂತ ಜೊತೆಯಾಗಿ ಬ್ಯಾಟಿಂಗ್ನಲ್ಲಿ ಇನ್ನೂ ಕೂಡ ಇವರು ತಮ್ಮ ಖದರನ್ನು ಕಳ್ಕೊಂಡಿಲ್ಲ ಅನ್ನುವಂಥದ್ದು. ಸೊ ಓಪನರ್ ಆಗಿ ಆಡ್ತಾ ಇರುವಂಥ ರೋಹಿತ್ ಶರ್ಮಾ ಇರ್ಬೋದು ಅಥವಾ 1 ಡೌನ್ ಬ್ಯಾಟರ್ ಆಗಿ ನಂಬರ್ 3ನಲ್ಲಿ ಆಡ್ತಾ ಇರುವಂಥ ವಿರಾಟ್ ಕೊಹ್ಲಿ ಇರ್ಬೋದು. ಇವರಿಬ್ಬರು ಕೂಡ ICC ಏಕದಿನ ಬ್ಯಾಟರ್ಗಳ ರ್ಯಾಂಕಿಂಗ್ನಲ್ಲಿ ಟಾಪ್ 5ನಲ್ಲಿ ಇರುವಂಥದ್ದು. ಟಾಪ್ 1ನಲ್ಲಿ ನಾಯಕ ಶುಭ್ಮನ್ ಗಿಲ್ ಇದ್ರೆ ಸೊ ಇವರಿಬ್ಬರು ಕೂಡ ಟಾಪ್ 5 ಒಳಗಡೆನೇ ಇದ್ದಾರೆ. ಹೀಗಾಗಿ ಇವರು ಬ್ಯಾಟಿಂಗ್ನಲ್ಲೂ ಕೂಡ ಖದರ್ ಇದೆ ಅನ್ನೋದನ್ನ ಇಲ್ಲಿ ಒಪ್ಕೊಳ್ಳೇಬೇಕು. ಇನ್ನು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಮೊದಲ ಬಾರಿಗೆ ICC ಟೂರ್ನಮೆಂಟ್ ಅನ್ನು ಆಡುವಂಥದ್ದು ಅಥವಾ ತಂಡವನ್ನು ಲೀಡ್ ಮಾಡುವಂಥದ್ದು. ಶುಭ್ಮನ್ ಗಿಲ್ ಏಕದಿನ ಮಾದರಿ ಇರ್ಬೋದು ಅಥವಾ ಯಾವುದೇ ಮಾದರಿ ಇದ್ರೂ ಕೂಡ ಅವರು ಕ್ಯಾಪ್ಟನ್ ಆಗಿ ಯಾವುದೇ ICC ಟೂರ್ನಮೆಂಟ್ಗಳಲ್ಲಿ ಇದುವರೆಗೂ ಕೂಡ ತಂಡವನ್ನು ಲೀಡ್ ಮಾಡಿದಂಥ ಅನುಭವ ಇಲ್ಲ ಅವರಿಗೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಇದು ಅವರಿಗೆ ಮೊದಲ ತಂಡವಾಗುತ್ತೆ ಅಥವಾ ಮೊದಲ ಟೂರ್ನಿ ಆಗುತ್ತೆ. ಹೀಗಾಗಿ ಅವರಿಗೆ ಸ್ವಲ್ಪ ಕ್ಯಾಪ್ಟನ್ಸಿ ಆದಂಥ ಅನುಭವ ಕಡಿಮೆ ಇರೋದ್ರಿಂದ ಟೂರ್ನಮೆಂಟ್ಗಳಲ್ಲಿ ಸೊ ಆ ಪ್ರೆಷರನ್ನು ನಿಭಾಯಿಸೋಕೆ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ರೋಕೋ ಅವರ ಪ್ರೆಸೆನ್ಸ್ ತುಂಬಾ ಮುಖ್ಯವಾಗುತ್ತೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಕಂಡ ಇಬ್ಬರು ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟರ್ಗಳು. ಏಕದಿನ ವಿಶ್ವಕಪ್ ಗೆಲ್ಲೇಬೇಕು ಎನ್ನುವಂಥ ಹಠ ತೊಟ್ಟು ಏಕದಿನ ಮಾದರಿಯಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡ್ತಿದ್ದಾರೆ. ಸೊ ಅವರ ಕನಸು ನನಸಾಗಬೇಕು. ಭಾರತ ಏಕದಿನ ವಿಶ್ವಕಪ್ ಗೆದ್ದು ಈ ಇಬ್ಬರು ದಿಗ್ಗಜ ಬ್ಯಾಟರ್ಗಳಿಗೆ ಸೆಂಡ್ ಆಫ್ ಕೊಡಬೇಕು ಅನ್ನೋದೇ ಎಲ್ಲರ ಆಶಯ ಕೂಡ. ನಮಸ್ಕಾರ.